ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಗರಂ ಗರಂ ಬಟಾಟಿ ಬಜ್ಜಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ ನೋಡ್ರಿ, ಈಗ ನಾನು 2 ಬಟಾಟಿ ತಗೊಂಡಿದ್ದೇನೆ. ಅದರದ ಮೇಲಿನ ಸಿಪ್ಪಿ ಎಲ್ಲ ಚಂದಂಗ್ ತೆಗೆದ ಬಟಾಟಿನ ಈ ತರ ಸ್ಲೈಸ್ ಮಾಡ್ಕೊಂಡಿದ್ದೇನೆ ನೋಡ್ರಿ, ಹಿಂಗ ರೌಂಡ್ ರೌಂಡ್. ಈಗ ಏನ್ ಮಾಡೋಣ, ಇದ್ರಾಗಿಂದ ನೀರೆಲ್ಲ ತಕ್ಕೊಂಡು ಈಗ ಬಟಾಟಿದ ನೀರೆಲ್ಲ ಬಸ್ಕೊಂಡಿದ್ದೇನೆ. ಈಗ ಏನು ಮಾಡೋಣ, ಬಜ್ಜಿಗೆ ಹಿಟ್ಟು ಕಲ್ಸೋಣ ಬರ್ರಿ. ಈಗ ವೀಕ್ಷಕರೇ, ಬಟಾಟಿ ಬಜ್ಜಿ ಮಾಡಾಕ ಮೊದಲೊಂದು ಬಾಲ್ ತಗೊಳ್ಳೋಣ. ಆಮೇಲೆ ಒಂದು ದೊಡ್ಡ ಬಟ್ಲ ಕಡ್ಲಿ ಹಿಟ್ಟು ಹಾಕೋಬೇಕು ನೋಡ್ರಿ. ಆಮೇಲೆ ಒಂದು 4 ಚಮಚ ಅಕ್ಕಿ ಹಿಟ್ಟು ಹಾಕೋಬೇಕು. ಖಾರದ ಪುಡಿ 1 ಚಮಚ ಹಾಕೋಬೇಕು. ಧನಿಯಾ ಪುಡಿ 1 ಚಮಚ ಹಾಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋಬೇಕು. ಮತ್ತು ಹಿಂಗ 1-2 ಚಿಟಿಕೆ ಹಿಂಗೆ ಹಾಕೋಬೇಕು ನೋಡ್ರಿ. ಅರ್ಧ ಚಮಚ ಅರಿಶಿನ ಹಾಕೊಳ್ಳೋಣ. ಮತ್ತು 1 ಚಮಚ ಅಜವಾನ್ ತಗೊಂಡ ಒಂದು ಸ್ವಲ್ಪ ಹಿಂಗ ತಿಕ್ಕಿ ಹಾಕೋಣ. ಬಜ್ಜಿ ಮಸ್ತ್ ಹತ್ತಾವ ನೋಡ್ರಿ. ಮತ್ತೀಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಮತ್ತೀಗ ಎಲ್ಲ ಚಂದಂಗೀಗ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ, ಹಿಟ್ಟಿನಾಗ ಅಜವಾನ, ಖಾರ, ಉಪ್ಪ ಎಲ್ಲ ಚಂದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡೋಣ, ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲ್ಸ್ಕೋಬೇಕು ನೋಡ್ರಿ. ಈಗ ಗಂಟಿಲ್ದಂಗೆ ಕಲ್ಸ್ಕೋಬೇಕು. ವೀಕ್ಷಕರೇ ನೋಡ್ರಿ, ಇಲ್ಲಿ ಈ ಥರ ಹಿಂಗೆ ಹಿಟ್ಟು ಕಲ್ಸ್ಕೋಬೇಕು. ಮತ್ತು ಈಗ ಇದ್ರಾಗ 2 ಚಿಟಿಕೆ ತಿನ್ನು ಸೋಡಾ ಹಾಕೋಬೇಕು ನೋಡ್ರಿ. ಅದನ್ನು ಚಂದಂಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಜ್ಜಿ ಮಾಡಾಕ ಹಿಟ್ಟು ರೆಡಿ ಆಗೈತಿ. ಈಗ ಬಿಸಿ ಬಿಸಿ ಬಜ್ಜಿ ಮಾಡೋಣ ಬರ್ರಿ. ಈಗ ವೀಕ್ಷಕರೇ, ಬಟಾಟಿ ಬಜ್ಜಿ ಮಾಡಾಕ ಮೊದಲ ಗ್ಯಾಸ್ ಹೊಚ್ಕೊಳ್ಳೋಣ. ಆಮೇಲೆ ಒಂದು ಕಡಾಯಿ ಇಡೋಣ ನೋಡ್ರಿ. ಕಡಾಯಿದಾಗ 1 ಬಟ್ಲ ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಬಿಸಿ ಆಗಲಿ. ವೀಕ್ಷಕರೇ, ಈಗ ಎಣ್ಣೆ ಕಾದೈತಿ. ಈಗ ಒಂದು ಬಟಾಟಿ ಸ್ಲೈಸ್ ತಗೋಬೇಕು. ಈಗ ಬಜ್ಜಿ ಹಿಟ್ಟು ಕಲಸಿದೇವ್ರಲ್ಲ, ಅದ್ರಾಗ ಈ ಸ್ಲೈಸನ್ನ ಡೀಪ್ ಮಾಡೋದ. ಡೀಪ್ ಮಾಡಿ ಈಗ ಈ ಸ್ಲೈಸನ್ನ ಎಣ್ಣೆಯಾಗ ಬಿಡೋಣ. ಈಗ ಇದೇ ಥರ ಎಲ್ಲ ಸ್ಲೈಸನ್ನ ಎಣ್ಣೆಯಾಗ ಒಂದೊಂದು ಬಿಡೋಣ ನೋಡ್ರಿ. ಈಗ ಮೀಡಿಯಮ್ ಫ್ಲೇಮ್ ಮ್ಯಾಗ ಇವತ್ತನ್ನ ಕರ್ಕೊಳ್ಳೋಣ ನೋಡ್ರಿ ಬಜ್ಜಿಗಳನ್ನ. ನೋಡ್ರಿ ವೀಕ್ಷಕರೇ, ಗೋಲ್ಡನ್ ಕಲರ್ ಬರೋ ತನಕ ಹಿಂಗೆ ಕರ್ಕೋಬೇಕಾ ಬಜ್ಜಿನ. ಈಗ ಗೋಲ್ಡನ್ ಕಲರ್ ಆಗೈತಿ. ಈಗ ಇವತ್ತನ್ನ ಒಂದು ಪ್ಲೇಟ್ನಾಗ ತಕ್ಕೊಳ್ಳೋಣ. ವೀಕ್ಷಕರೇ, ಅದೇ ಥರ ಈಗ ಎಲ್ಲ ಬಜ್ಜಿನ ಕರ್ಕೊಳ್ಳೋಣ ನೋಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಬಟಾಟಿ ಬಜ್ಜಿ ಎಷ್ಟು ಮಸ್ತಾಗಿ ರೆಡಿ ಆದವು. ಈ ಮಳೆಯಾಗ ಚಹಾ ಜೋಡೆ ತಿಂದರೆ ಏನು ಭಾರಿ ಮಸ್ತ್ ಹತ್ತೈತಿ. ನೀವು ಮನ್ಯಾಗ ಮಾಡಿ ನೋಡ್ರಿ. ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.